ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ ಗೆ ಸ್ವಾಗತ. ಇವತ್ತಿಂದೊಂದು ಜಿಕೆ ಕ್ವಶನ್ ಪೇಪರ್ ಅನ್ನ ತಗೊಂಬಂದಿನಿ. ಜಿಕೆ ಯಾವ ತರ ಅಂದ್ರ ಸಂವಿಧಾನ ರಿಲೇಟೆಡ್ ಜಿಕೆ ಸಂವಿಧಾನ ಕ್ವಶನ್ ತಗೊಂಬಂದಿನಿ. ಈ ಕ್ವಶನ್ ಮತ್ತು ಈ ಆಪ್ಷನ್ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಡ್ರಿ. ಈ ಕ್ವಶನ್ ಅನ್ನ ಪೊಲೀಸ್ ಕಾನ್ಸ್ಟೇಬಲ್ ಒಳಗೆ ಕೇಳಿರು, SSC GD ಒಳಗೆ ಕೇಳಿರು. ಸೊ ಅದಕ್ಕ ಈ ಕ್ವಶನ್ ಮತ್ತು ಈ ಕ್ವಶನ್ ಆಪ್ಷನ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡ್ರಿ. ನೋಡ್ರಿ ಏನ್ ಕ್ವಶನ್ ಐತಪ್ಪ ಅಂತಂದ್ರ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಲಾಗಿದೆ? ಯಾವ ಭಾಗದಾಗ ಐತಿ ನೋಡ್ರಿ. ಭಾಗ 2 ಅಲ್ರಿ, ಭಾಗ 3 ಅಲ್ಲ, ಭಾಗ 4 ಅಲ್ಲ, ಭಾಗ 4A ರೈಟ್ ಆನ್ಸರ್. ಭಾಗ 4A ಒಳಗ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿಕೊಂಡಿವ್ರಿ. ನೋಡ್ರಿ ಹಂಗಾರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಭಾಗ 2 ರೀ, ಸಂವಿಧಾನದ ಭಾಗ 2 ಏನ್ರಿ? ಪೌರತ್ವದ ಬಗ್ಗೆ ಹೇಳ್ತೈತ್ರಿ. ಪೌರತ್ವದ ಬಗ್ಗೆ ಹೇಳ್ತೈತ್ರಿ. ಪೌರತ್ವ ಅಂದ್ರೆ ಇಂಗ್ಲಿಷ್ ಏನ್ರಿ? ಸಿಟಿಜನ್ಶಿಪ್ ಬಗ್ಗೆ ಹೇಳ್ತೈತ್ರಿ ಪೌರತ್ವ. 2ನೇ ಭಾಗ. 3ನೇ ಭಾಗ ಏನ್ ಹೇಳ್ತೈತ್ರಿ ಅಂತಂದ್ರ ಇಂಪಾರ್ಟೆಂಟ್ ರೀ, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು. ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತೈತ್ರಿ. ಸಂವಿಧಾನದ 4ನೇ ಭಾಗ ರಾಜನಿರ್ದೇಶಕ ತತ್ವದ ಬಗ್ಗೆ ಹೇಳ್ತೀರಿ. ಸಂವಿಧಾನದ 4ನೇ ಭಾಗ ರಾಜನಿರ್ದೇಶಕ ತತ್ವಗಳು. ರಾಜನಿರ್ದೇಶಕ ತತ್ವಗಳ ಬಗ್ಗೆ 4ನೇ ಭಾಗ ಹೇಳ್ತೈತ್ರಿ. 4 ಭಾಗ ಏನ್ ಹೇಳ್ತ್ರಿ? ಮೂಲಭೂತ ಕರ್ತವ್ಯಗಳು. ಭಾಗ 4 ಏನ್ ಹೇಳ್ತೈತ್ರಿ? ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತೈತ್ರಿ. ಸ್ವಲ್ಪ ಏನ್ಪಾ ಅಂತಂದ್ರ ನೋಡ್ರಿ, ಇವು ಭಾಗಗಳು, ವಿಧಿಗಳು ಬೇರೆ, ಭಾಗಗಳು ಬೇರೆ. ವಿಧಿಯ ಪ್ರಕಾರ ಬಂದ್ರ ನೋಡ್ರಿ, ಪೌರತ್ವ 2ನೇ ಭಾಗದಾಗ ಐತ್ರಿ. ಸಂವಿಧಾನದ 2ನೇ ಭಾಗ. ಸಂವಿಧಾನದ ನೋಡ್ರಿ ಭಾಗ ಅಂತಂದ್ರ ಒಂದ್ ಚಾಪ್ಟರ್ ಇದ್ದಂಗ್ರಿ. 1ನೇ ಚಾಪ್ಟರ್, 2ನೇ ಚಾಪ್ಟರ್, 3ನೇ ಚಾಪ್ಟರ್ ಹೆಂಗ್ ಬರೋದಿಲ್ಲ ಆತರ 1ನೇ ಭಾಗ, 2ನೇ ಭಾಗ, 3ನೇ ಭಾಗ. ಈ ಭಾಗ ಒಳಗ ವಿಧಿಗಳು ಬರ್ತಾವ್ರಿ. ಭಾಗ ಒಳಗ ಏನ್ ಬರ್ತಾವ್ರಿ? ವಿಧಿಗಳು ಬರ್ತಾವ. ಈಗ ನೋಡ್ರಿ ಈಗ ಒಂದನೇ ತಗೋರಿ, 1ನೇ ಭಾಗ ತಗೋರಿ. 1ನೇ ಭಾಗ ಯಾವ್ದ್ರಿ? ಏನ್ ಹೇಳ್ತ್ರಿ? ಒಕ್ಕೂಟ ಬಗ್ಗೆ ಹೇಳ್ತೀರಿ 1ನೇ ಭಾಗ. ಈ 1ನೇ ಭಾಗ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ರೀ? 1ನೇ ವಿಧಿಯಿಂದ 4ನೇ ವಿಧಿ. 1ನೇ ವಿಧಿಯಿಂದ 4ನೇ ವಿಧಿ ಮತ್ತ ಒಕ್ಕೂಟ ಬಗ್ಗೆ ಹೇಳ್ತೀರಿ. ನೆಕ್ಸ್ಟ್ ಭಾಗ ಯಾವ್ದು ಬರತ್ರಿ? ಬರ್ತಕ್ಕಂಥದ್ದು ನೆಕ್ಸ್ಟ್ 2ನೇ ಭಾಗ ಸ್ಟಾರ್ಟ್ ಆಕೈತ್ರಿ. 2ನೇ ಭಾಗ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ರೀ? 5ನೇ ವಿಧಿಯಿಂದ 11ನೇ ವಿಧಿ 2ನೇ ಭಾಗ ರೀ. 5ನೇ ವಿಧಿಯಿಂದ 11ನೇ ವಿಧಿ ಏನಾಗುತ್ತೆ? ಪೌರತ್ವದ ಬಗ್ಗೆ ಹೇಳ್ತೀರಿ. ಭಾರತದ ಪೌರತ್ವದ ಬಗ್ಗೆ ಹೇಳ್ತಕ್ಕಂಥದ್ದು 5ನೇ ವಿಧಿಯಿಂದ 11ನೇ ವಿಧಿ ಮಠ ಪೌರತ್ವದ ಬಗ್ಗೆ ಹೇಳ್ತೀರಿ. ನೆಕ್ಸ್ಟ್ 11ನೇ ವಿಧಿ ಆದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇ ಭಾಗ ರೀ. 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತೈತ್ರಿ. ಮೂಲಭೂತ ಹಕ್ಕುಗಳ ಬಗ್ಗೆ 3ನೇ ಭಾಗ ಹೇಳ್ತೈತಿ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಹೇಳ್ತಾವ ಇಂಪಾರ್ಟೆಂಟ್ ಆಗೈತ್ರಿ. ನೋಡ್ರಿ 12ನೇ ವಿಧಿಯಿಂದ 35ನೇ ವಿಧಿಯ ಮಠ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತೈತ್ರಿ. ನೆಕ್ಸ್ಟ್ ಭಾಗ 4. ಭಾಗ 4 ಯಾವ್ದ್ರಿ? ರಾಜನಿರ್ದೇಶಕ ತತ್ವಗಳು. ಎಲ್ಲಿಂದ ಎಲ್ಲಿ ಬರ್ತಾವ್ರಿ? 36ನೇ ವಿಧಿಯಿಂದ 51ನೇ ವಿಧಿ ಮಠ ರಾಜನಿರ್ದೇಶಕ ತತ್ವದ ಬಗ್ಗೆ ಹೇಳ್ತೈತ್ರಿ. ನೆಕ್ಸ್ಟ್ ಭಾಗ 4A. ಭಾಗ 4A ಏನ್ ಬರ್ತೈತ್ರಿ? ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯದ ಬಗ್ಗೆ ಹೇಳ್ತೈತ್ರಿ. ಮೂಲಭೂತ ಕರ್ತವ್ಯಗಳು ಅಂತಂದ ಕೂಡಲೇ 51ರಿಂದ 52 ಈ ತರ ಬರಂಗಿಲ್ರಿ. ಯಾಕಪ್ಪ ಅಂತಂದ್ರೆ ಇದನ್ನು ಮೂಲಭೂತ ಕರ್ತವ್ಯಗಳು ಮೂಲ ಸಂವಿಧಾನದಲ್ಲಿ ಇರ್ಲಿಲ್ರಿ. ಮೂಲಭೂತ ಕರ್ತವ್ಯಗಳು ಇರ್ಲಿಲ್ಲ. 1976ರಾಗ 42ನೇ ತಿದ್ದುಪಡಿ, ಮೊನ್ನೆ ಕ್ಲಾಸ್ನಾಗ ಹೇಳಿದ್ರಿ 42ನೇ ತಿದ್ದುಪಡಿ. ಆ 42ನೇ ತಿದ್ದುಪಡಿಯ ಮೂಲಕ ಏನ್ ಮಾಡ್ತಾರು? ಮೂಲಭೂತ ಕರ್ತವ್ಯಗಳನ್ನ 1976ರಾಗ ಸಂವಿಧಾನದಾಗ ಸೇರಿಸ್ತಾರೆ. ಸೊ ತಿದ್ದುಪಡಿ ಆದ ಕಾರಣ ಸಲುವಾಗಿ ಈ ಭಾಗ A, ಭಾಗ B
ಅಂದ್ರೆ ಎ ಬಿ ಏನ್ ಬರ್ತಾರಲ್ಲ 300A 300B ಈ ವಿಧಿಯ ಮುಂದೆ ಎ ಬಿ ಬಂದು ಅಂದ್ರ ಅಲ್ಲಿ ತಿದ್ದುಪಡಿ ಆಗೈತಿ ಅನ್ನಂಗ್ರಿ. ಅರ್ಥ ಆತ್ರಿ? ಈಗ ಭಾಗ 4A ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಎಲ್ಲಿಂದ ಬರ್ತಾವ್ರಿ? 51A ಇಂದ 51L ಸಾರಿ ಎಲ್ ಅಲ್ರಿ ಕೆ. 51A ಇಂದ 51K ಎಷ್ಟ್ರಿ? 11 ಮೂಲಭೂತ ಕರ್ತವ್ಯಗಳು ಅದಾವ. ಓಕೆ, ಈ ರೀತಿ ವಿಧಿಗಳು ಹೋಗ್ತಾವ್ರಿ. ಇವೇನ್ರಿ? ಇವು ಭಾಗಗಳು, ಇವು ವಿಧಿಗಳು. ನೆಕ್ಸ್ಟ್ ಸರ್ ಮತ್ತ 52 ಹೆಂಗ್ರಿ? 52ರಿಂದ ಏನ್ ಬರುತ್ತ್ರಿ? 52ರಿಂದ ಅಂತಂದ್ರ ಕೇಂದ್ರ ಸರ್ಕಾರ ಬಗ್ಗೆ ಬರುತ್ತ್ರಿ. ಕೇಂದ್ರ ಸರ್ಕಾರ ಚಾಲೂ ರೀ. ಕೇಂದ್ರ ಸರ್ಕಾರದ ಯಾವ ತರ ಆಡಳಿತ ಇರಬೇಕು, ಕೇಂದ್ರ ಸರ್ಕಾರದಾಗ ಯಾವ ಹುದ್ದೆಗಳು ಅದಾವು, ಆ ಯಾವ ಒಂದು ವಿಧಿಯ ಪ್ರಕಾರ ಯಾವ ಹುದ್ದೆಯನ್ನ ಅಳವಡಿಸಲಾಗಿದೆ, ಈ ತರ ಐತ್ರಿ. ಬೇಕಾದ್ರೆ ಅದ್ರ ಬಗ್ಗೆ ಕ್ಲಾಸ್ ಮಾಡಿದ್ರೆ ಮಾಡ್ತೀನು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ ಮಾಡ್ತೀನು. ಸರ್ ಕ್ಲಾಸ್ ಮಾಡ್ರಿ ಕೇಂದ್ರ ಸರ್ಕಾರ ಬಗ್ಗೆ ಅಂತಂದ್ರೆ ಒಂದು ಕಮೆಂಟ್ ಹಾಕ್ರಿ, ನಾ ಮಾಡ್ತೀನಿ. ಐತ್ರಿ? ಈಗ ಇದ್ರ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಇದು 52ನೇ ವಿಧಿ ಅಂದ್ರೆ ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತಿದ್ರಿ. 52ನೇ ವಿಧಿ. ಓಕೆ, ಈಗೇನ್ ಮಾಡ್ರಿ? ಆಪ್ಷನ್ ಬರ್ನು. ನೆಕ್ಸ್ಟ್ ಏನಂತ ನೋಡ್ರಿ, ಮೂಲಭೂತ ಇದು ಪೌರತ್ವ ಆತ್ರಿ. ಈಗ ನೋಡ್ರಿ, ಮೂಲಭೂತ ಹಕ್ಕುಗಳು ವೆರಿ ಇಂಪಾರ್ಟೆಂಟ್ ರೀ. ಎಕ್ಸಾಮ್ ಪರ್ಪಸ್ ಬಹಳ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಆದ ಮೂಲಭೂತ ಹಕ್ಕು ಅದಾವ್ರಿ. ಅವಂದೇ ಆದ ಹಕ್ಕು ಐತಿ ಮೂಲಭೂತ ಹಕ್ಕು ಅಂತಂದ್ರ. ಈ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಭಾರತೀಯನಿಗೂ ಮೂಲಭೂತ ಹಕ್ಕುಗಳು ಇರ್ತಾವ್ರಿ. ಎಷ್ಟು ಮೂಲಭೂತ ಹಕ್ಕು ಅದಾವ್ರಿ? 6 ಮೂಲಭೂತ ಹಕ್ಕು ಅದಾವ. ಟೋಟಲ್ 6 ಮೂಲಭೂತ ಹಕ್ಕುಗಳು ಅದಾವು. 6 ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಭಾರತೀಯನಿಗೆ ಸಿಗ್ತಾವ್ರಿ. ಈ ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ 12ನೇ ವಿಧಿಯಿಂದ 35ನೇ ವಿಧಿ ಮಟ್ಟ ಬರ್ತಾವ್ರಿ. ಏನಾದ್ರೂ ನಿಮ್ಮ ಮೂಲಭೂತ ಹಕ್ಕುಗೆ ಧಕ್ಕೆ ಆದ್ರ, ಈಗ ನಿಮ್ಮದು ಮೂಲಭೂತ ಹಕ್ಕು ಸಂವಿಧಾನದಾಗ ಕೊಟ್ಟಾರ್ರಿ. ಸಂವಿಧಾನದಾಗ ನಿಮ್ಮ ಮೂಲಭೂತ ಹಕ್ಕು 6 ಮೂಲಭೂತ ಹಕ್ಕು ಇರ್ತಾವ್ರಿ. ನಿಮ್ಮ 6 ಮೂಲಭೂತ ಹಕ್ಕುಗಳಿಗೆ ಏನಾದ್ರೂ ಧಕ್ಕೆ ಬಂತು ಅಂತಂದ್ರ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು, ರಿಟ್ ಅನ್ನ ಹೊರಡಿಸಬಹುದು. ಓಕೆ ನೋಡ್ರಿ, ಈಗ ಮೂಲಭೂತ ಹಕ್ಕು ಇದಕ್ಕೇನಾದ್ರೂ ನಿಮ್ಮ ಮೂಲಭೂತ ಹಕ್ಕಿ ಧಕ್ಕೆ ಬಂತಂದ್ರ 32ನೇ ವಿಧಿ ಅನ್ವಯ, ಯಾವ್ದ್ರಿ? 32ನೇ ವಿಧಿ ಅನ್ವಯ ನೀವು ಸುಪ್ರೀಂ ಕೋರ್ಟ್ಗೆ ರಿಟ್ ಹೊರಡಿಸಬಹುದ್ರಿ. 226ನೇ ವಿಧಿ ಅನ್ವಯ ಹೈಕೋರ್ಟ್ಗೆ ರಿಟ್ ಅನ್ನ ಹೊರಡಿಸಬಹುದು. ಓಕೆ, ಈ ತರ ಬರ್ತೈತ್ರಿ. ನೆಕ್ಸ್ಟ್ ರಾಜನಿರ್ದೇಶಕ ತತ್ವಗಳು. ಈ ರಾಜನಿರ್ದೇಶಕ ತತ್ವಗಳು ಎದಕ್ ಅದಾವು ಏನಪ್ಪಾ ಅಂತಂದ್ರ ಹೆಸರಿನಾಗ ಐತ್ರಿ. ನಿರ್ದೇಶನ ಸರ್ಕಾರಕ್ಕೆ ಯಾವ ತರ ಆಡಳಿತ ಕೊಡ್ಬೇಕು ಅನ್ನೋದು ನಿರ್ದೇಶನ ಮಾಡ್ತಕ್ಕಂತ ಇವರಿ ರಾಜನಿರ್ದೇಶಕ ತತ್ವಗಳು. ಒಂದು ಸರ್ಕಾರ ಆಗಬಹುದು, ಒಬ್ಬ ಮಂತ್ರಿ ಆಗಬಹುದು, ಒಬ್ಬ ಮಂತ್ರಿ ಮತ್ತು ಒಬ್ಬ ಸರ್ಕಾರ ಜನರಿಗೆ ಯಾವ ತರ ಆಡಳಿತವನ್ನ ಒದಗಿಸಬೇಕು ಅನ್ನೋದ ನಿರ್ದೇಶನ ಕೊಡ್ತಾವ್ರಿ. ಬಟ್ ರಾಜನಿರ್ದೇಶಕ ತತ್ವ ಒಳಗ ಯಾವ ತರ ಆಡಳಿತ ಕೊಡ್ಬೇಕು, ಯಾವ ತರ ಜನರಿಗೆ ಆಡಳಿತ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳದ್ ಕರೀರಿ. ಆದ್ರ ಕೊಡಲೇಬೇಕು ಅಂತೇನಿಲ್ರಿ. ರಾಜನಿರ್ದೇಶಕ ತತ್ವಗಳನ್ನ ಜಾರಿ ಮಾಡಲೇಬೇಕು ಅಂತೇಳಿ ಸಂವಿಧಾನದಾಗ ಇಲ್ಲ. ಇದೊಂದು ತಿಳ್ಕೊರಿ. ಇದನ್ನ ರಾಜನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ನಾವು ಆದೇಶ ಕೊಡ್ತೈತಿ, ಬಟ್ ಜಾರಿ ಮಾಡಬೇಕು, ಇದು ಅನಿವಾರ್ಯ ಐತಿ, ಇದು ಅಂದ್ರ ಇದು ಮಾಡಲೇಬೇಕು ಅಂತ ಏನಿಲ್ರಿ. ಓಕೆ, ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು. ಯಾವಾಗ ಸೇರಿಸಿರಿ ಅಂತಂದ್ರ 1976 42ನೇ ತಿದ್ದುಪಡಿಯ ಮೂಲಕ. 1976 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಸಂವಿಧಾನದಾಗ ಸೇರಿಸ್ತಾರ್ರಿ. ಏನ್ ಸ್ವಲ್ಪ ಕ್ವಶನ್ಸ್ ಯಾವ ತರ ಬರ್ತಾವ ನೋಡ್ರಿ. ಎಕ್ಸಾಂಪಲ್ ಕೇಳಿದ್ರಿ, ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಸೇರಿಸಲಾಯಿತು? ಯಾವ ಸಮಿತಿ ಶಿಫಾರಸ್ಸು? ಯಾವ ಸಮಿತಿ ರೀ? ನೋಡ್ರಿ, ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು
ಸೇರಿಸಲಾಕತ್ರಿ 1976. ಈ 1976 ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತಾರ ಕರೆಕ್ಟ್ ರೀ. ಆದ್ರ 1976 ಹೆಂಗಿರ್ತೈತಿ ಅಂತಂದ್ರ ಪ್ರೆಸೆಂಟ್ ಮೂಲಭೂತ ಕರ್ತವ್ಯಗಳು 11 ಅದಾವ್ರಿ. ಪ್ರೆಸೆಂಟ್ ಮೂಲಭೂತ ಕರ್ತವ್ಯಗಳು 11 ಅದಾವು. ಬಟ್ 1976 ನಮ್ಮ ಸಂವಿಧಾನದಾಗ ಈ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಿದಾಗ ಒಟ್ಟು ಮೂಲಭೂತ ಕರ್ತವ್ಯಗಳು ಬರೀ 10 ಇದ್ವು. ಎಷ್ಟಿದ್ರಿ? 10 ಇದ್ವು. 1976 42ನೇ ತಿದ್ದುಪಡಿಯ ಮೂಲಕ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತಾರೆ ಭಾಗ 4 ಒಳಗ. ಈಗ ಸದ್ಯಕ್ಕೆ ಇದ್ದು 11 ರೀ. ಆ 11ನೇ ಯಾವಾಗ ಸೇರಿಸ್ತಾರೋ ಇಂಪಾರ್ಟೆಂಟ್ ಆಕೈತ್ರಿ. 11ನೇ ನೋಡ್ರಿ 2002ನೇ ಇಸ್ವಿ ಒಳಗ ಸೇರಿಸ್ತಾರೆ. 2002ನೇ ಇಸ್ವಿ ಒಳಗ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸ್ತಾರ್ರಿ. ಆ 11ನೇ ಮೂಲಭೂತ ಕರ್ತವ್ಯ ಏನಪ್ಪಾ ಅಂತಂದ್ರ ಶಿಕ್ಷಣದ ಹಕ್ಕು, ಶಿಕ್ಷಣ ಕೊಡಬೇಕು. ಮೂಲಭೂತ ಕರ್ತವ್ಯ ಅಂತಂದ್ರೆ ಏನ್ ಗೊತ್ತನ್ರಿ? 11ನೇ ಮೂಲಭೂತ ಕರ್ತವ್ಯ ಏನ್ ಹೇಳ್ತಂದ್ರ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತೈತ್ರಿ. ಕಂಪಲ್ಸರಿ ಎಜುಕೇಶನ್ ಕೊಡ್ಬೇಕಂತ ಹೇಳ್ತೈತಿ. ಯಾರಿಗೆ ಹೇಳ್ತೈತ್ರಿ? ಮೂಲಭೂತ ಕರ್ತವ್ಯ ಯಾರಿಗೆ ಹೇಳ್ತೈತಿ? ಪ್ರತಿ ಪೋಷಕರು ತಂದೆ ತಾಯಿಗೆ ಹೇಳ್ತೈತ್ರಿ. ಮೂಲಭೂತ ಕರ್ತವ್ಯ ಹೇಳ್ತೈತಿ 11ನೇ ಮೂಲಭೂತ ಕರ್ತವ್ಯ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ತಂದೆ ತಾಯಿಯ ಮೂಲಭೂತ ಕರ್ತವ್ಯವಾಗಿರುತ್ತದೆ ಅಂತ ಹೇಳಿದ್ರಿ. ಈ 2002ನೇ ಇಸ್ವಿ ಒಳಗ 86ನೇ ತಿದ್ದುಪಡಿ ರೀ. 2002ನೇ ಇಸ್ವಿ ಒಳಗೆ 86ನೇ ತಿದ್ದುಪಡಿ ಅನ್ವಯ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸೈತಿ. 11ನೇ ಮೂಲಭೂತ ಕರ್ತವ್ಯ ಹೇಳುವುದೇನಪ್ಪಾ ಅಂತಂದ್ರೆ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತ ತಂದೆ ತಾಯಿಯ ಕರ್ತವ್ಯ ಅಂತ ಹೇಳ್ತೈತ್ರಿ. ಪ್ರತಿಯೊಂದು ತಂದೆ ತಾಯಿಯ ಕರ್ತವ್ಯ. ಇನ್ನೊಂದ್ ನೋಡ್ರಿ, ಇನ್ನೊಂದ್ ಸ್ವಲ್ಪ ಏನಪ್ಪಾ ಅಂತಂದ್ರ ಇದ್ರ ಬಗ್ಗೆ ಏನೇನ್ ಕ್ವಶನ್ ಕೇಳಬಹುದು. ಈಗ ಮೂಲಭೂತ ಕರ್ತವ್ಯ ಅಂತ ಹೇಳಿದ್ರನ್ನ ಈ ಮೂಲಭೂತ ಕರ್ತವ್ಯವನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ತಾರೆ. ನಮ್ಮ ಸಂವಿಧಾನದಾಗ ಈ ಮೂಲಭೂತ ಕರ್ತವ್ಯವನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಕರ್ತವ್ಯವನ್ನ ಯಾವ ದೇಶದಿಂದ ರೀ? ರಷ್ಯಾ ದೇಶದಿಂದ. ಕೆಲವೊಮ್ಮೆ ಆಪ್ಷನ್ದಾಗ ರಷ್ಯಾ ದೇಶ ಇರಂಗಿಲ್ರಿ, USSR ಬರುತ್ತೆ. USSR ಇದು ಬರ್ತದೆ ಆಪ್ಷನ್ದಾಗ. USSR ಅಂದ್ರೂ ಒಂದರಿ, ರಷ್ಯಾ ಅಂದ್ರೂ ಒಂದ್ ಆಪ್ಷನ್ದಾಗ ರಷ್ಯಾ ಕೊಡ್ಬೇಕ್ರಿ. ಕ್ವಶನ್ ಟ್ವಿಸ್ಟ್ ಮಾಡಾಕ ಕನ್ಫ್ಯೂಸ್ ಮಾಡಾಕ USSR ಕೊಡ್ತಾರ್ರಿ. USSR ಅಂದ್ರೂ ಒಂದ, ರಷ್ಯಾ ಅಂದ್ರೂ ಒಂದ. ಓಕೆ, ನೆಕ್ಸ್ಟ್ ಯಾವ್ದ್ರಿ? ರಾಜ ನಿರ್ದೇಶಕ ತತ್ವಗಳು. ಇವುಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ರಾಜ ನಿರ್ದೇಶಕ ತತ್ವಗಳನ್ನ ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಾಜ ನಿರ್ದೇಶಕ ತತ್ವಗಳನ್ನ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಮೂಲಭೂತ ಹಕ್ಕುಗಳನ್ನ ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. USA ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಿಂದ ಮೂಲಭೂತ ಹಕ್ಕುಗಳನ್ನ ಎರವಲು ಪಡೆಯಲಾಗಿದೆ. ಇಷ್ಟ ಮಾಹಿತಿ ಇವತ್ತಿಂದ. ಇನ್ನು ಏನಾದ್ರು ಸಂವಿಧಾನ ಕ್ಲಾಸ್ ಬೇಕಾದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ. ಇಂಟ್ರೆಸ್ಟ್ ಇದ್ದವರು ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ. ಈ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಐತಿ. ಇಷ್ಟನ್ನ ನೀವು ಏನಾದ್ರು ಈ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನೀಟಾಗಿ ನೋಟ್ ಮಾಡ್ಕೊಂಡು ಓದಿರುತ್ತಂದ್ರ ಎಕ್ಸಾಮ್ದಾಗ ಯಾವುದೇ ಒಂದು ಎಕ್ಸಾಮ್ ಬರೀರಿ, ಯಾವ್ದು ಬೇಕಾದ್ ಬರೀರಿ, PC ಬರೀರಿ, SSC GD ಬರೀರಿ, ಅಗ್ನಿವೀರ್ ಬರೀರಿ, ಯಾವುದೇ ಒಂದು ಎಕ್ಸಾಮ್ ಬರೆದ್ರ ಇಷ್ಟೇನು ಹೇಳಿಲ್ಲ, ಇಷ್ಟ ಏನಾದ್ರು ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮ್ ಕೈಯಾಗ 2 ಮಾರ್ಕ್ಸ್ ಫಿಕ್ಸ್. ಸಂವಿಧಾನ ಕ್ವಶನ್ ಇರ್ಲಾರ್ದ ಕ್ವಶನ್ ಪೇಪರ್ ಅಂತೂ ಇರಂಗಿಲ್ಲ. ಸಂವಿಧಾನ ಇರ್ಲಾರ್ದ ಯಾವ ಕ್ವಶನ್ ಪೇಪರ್ ಇಲ್ಲ. ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಸಂವಿಧಾನ. ಇಷ್ಟೇನು ಓದಿರ, ಇಷ್ಟು ಓದ್ರಪ್ಪ ಅಂದ್ರೆ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ನಿಮ್ ಕೈಯಾಗ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.